ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಹಾಲ್ ಆಫ್ ಫೇಮ್ 2025 ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಹೊಸದಾಗಿ ಒಂದು ಟ್ಯಾಗ್ ಟೀಮ್ ನ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಮಾಡಿದ್ದಾರೆ. ದ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋ ಒಂದು ಟ್ಯಾಗ್ ಟೀಮ್ ನ ಡಬ್ಲ್ಯೂ ಅವರು ಇಂಡಕ್ಟ್ ಮಾಡಿದ್ದಾರೆ. ಅಪ್ಡೇಟ್ ಗಳು ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ನ್ಯಾಚುರಲ್ ಡಿಸಾಸ್ಟರ್ ಅವರು ನಮಗೆ ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ಇಂಡಕ್ಟ್ ಆಗೋದು ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಅದೇ ರೀತಿ ನಮ್ಮ ಡಬ್ಲ್ಯೂ ಅವರು ನ್ಯಾಚುರಲ್ ಡಿಸಾಸ್ಟರ್ ಅವ್ರನ್ನು ಕೂಡ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಮಾಡಿದೆ. ಸೊ ಕಂಗ್ರಾಚುಲೇಷನ್ಸ್ ನಾ ತಿಳಿಸಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಾರ್ಲ್ ಆಂಡರ್ಸನ್ ಅವರ ಬಗ್ಗೆ. ಕಾರ್ಲ್ ಆಂಡರ್ಸನ್ ಅವರು ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಲೂಕ್ ಗ್ಯಾಲೋಸ್ ಹಾಗೆ ಕಾರ್ಲ್ ಆಂಡರ್ಸನ್ ಅವರ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಇವರನ್ನ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಕಾರ್ಲ್ ಆಂಡರ್ಸನ್ ಅವರು ಟೀಸ್ ಮಾಡಿದ್ದಾರೆ, ನಾನು AEW ಕಂಪನಿಗೆ ಹೋಗ್ತಾ ಇದ್ದೀನಿ ಅಂತ. ರೀಸೆಂಟ್ ಆಗಿ ನಮ್ಮ ಕಾರ್ಲ್ ಆಂಡರ್ಸನ್ ಅವರು AEW ಕಂಪನಿಯ ಹುಡ್ಡಿನ ಹಾಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಅಂತ ವಿಡಿಯೋ. ಅಂಡ್ ಇದರಲ್ಲಿ ಅವರು ಕ್ಲಿಯರ್ ಆಗಿ ಟೀಸ್ ನ ಮಾಡ್ತಾ ಇದ್ದಾರೆ, ನನ್ನ ನೆಕ್ಸ್ಟ್ ಗುರಿ AEW ಕಂಪನಿ ಅಂತ. AEW ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಸರಾಯ ಅಂದ್ರೆ ಪೇಜ್ ಅವರು ಕೂಡ ಈಗ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಫ್ಯೂಚರ್ ಅಲ್ಲಿ ಇವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ನಮ್ಮ ಪೇಜ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, WWE ಜೊತೆ ನನ್ನ ಸಂಬಂಧ ಚೆನ್ನಾಗೇ ಇದೆ, ಅವ್ರ ಮೇಲೆ ಏನು ಕೂಡ ನನಗೆ ಕೋಪ ಇಲ್ಲ. ನಾನು ಯಾಕೆ AEW ಕಂಪನಿಗೆ ಹೋದೆ ಅಂದ್ರೆ ನಾನು ಇನ್ನೂ ಕೂಡ ತುಂಬಾನೇ ಎಕ್ಸ್ಪ್ಲೋರ್ ಮಾಡಬೇಕು, ಅದಕ್ಕೋಸ್ಕರ ನಾನು AEW ಕಂಪನಿಗೆ ಹೋದೆ. ಬಟ್ ಫ್ಯೂಚರ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಫ್ಕೋರ್ಸ್ ನಾನು 100% WWE ಅಲ್ಲೇ ನೋಡೋದಕ್ಕೆ ಸಿಗ್ತೀನಿ, ಯಾಕಂದ್ರೆ WWE ನನ್ನ ಮನೆ ಅಂತ ನಮ್ಮ ಪೇಜ್ ಅವರು ಕೂಡ ತನ್ನ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ AEW ಕಂಪನಿಯಿಂದ ಹೊರಗಡೆ ಬರ್ತಿದ್ದಂಗೆನೆ ನಮ್ಮ ಪೇಜ್ ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಆಫ್ಟರ್ ಡಾರ್ಕ್ ಅಂತ. ರೀಸೆಂಟ್ ಆಗಿ WWE ಅವರು ರಸಲ್ ಮೇನಿಯಾ ಆಫ್ಟರ್ ಡಾರ್ಕ್ ಅನ್ನೋ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದು ನಮಗೆ 17, 18, 19, 20 ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಒಂದು ಮ್ಯೂಸಿಕ್ ಶೋನ ಮಾಡ್ತಾರೆ, ಅಲ್ಲಿಗೆ ನಮ್ಮ ಸೂಪರ್ ಸ್ಟಾರ್ಸ್ ಗಳು ಕೂಡ ಬಂದು ಅಲ್ಲಿ ಪರ್ಫಾರ್ಮ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರ್ಯಾರು ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಸೊ WWE ಅವರು ರಸಲ್ ಮೇನಿಯಾ ಸುತ್ತಮುತ್ತ ತುಂಬಾ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾನ ಪ್ರಮೋಟ್ ಮಾಡೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಹೊರಗಡೆ ಸೂಪರ್ ಸ್ಟಾರ್ಸ್ ಗಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರಬಹುದು. ಈ ಒಂದು ಫೋಟೋದಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ, ಆಸ್ಟಿನ್ ಥಿಯರಿ, ಗ್ರೇಸನ್ ವಾಲರ್ ಹಾಗೆ ಜೇ ಉಸೋ ಇವರೆಲ್ಲರೂ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಒಟ್ಟಿಗೆ ಜಿಮ್ ಅಲ್ಲಿ ಮೂವ್ಮೆಂಟ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಔಟ್ ಸೈಡ್ WWE ಇವರೆಲ್ಲರೂ ಕೂಡ ಎಷ್ಟು ಕ್ಲೋಸ್ ಆಗಿರ್ತಾರೆ ನೀವು ಸ್ವಲ್ಪ ಇಲ್ಲಿ ನೋಡಿ. ಅಂಡ್ ಟೆಲಿವಿಷನ್ ಅಲ್ಲಿ ಬಂದ್ರೆ ಯಾವ ರೀತಿ ಕಿತ್ತಾಡ್ತಾ ಇರ್ತಾರೆ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ WWE ಅನ್ನೋದು ಒಂದು ಎಂಟರ್ಟೈನ್ಮೆಂಟ್, ಅದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ನಾವು ಕನ್ಸ್ಯೂಮ್ ಮಾಡಬೇಕು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್, ಸೂನ್ ಟು ಬಿ 17 ಟೈಮ್ ವರ್ಲ್ಡ್ ಚಾಂಪಿಯನ್ ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ಇದೇನ್ ಗುರು ಸಿನೇಷನ್ ಲೀಡರ್ ಅಂತ ಜಾನ್ ಸಿನಾ ಅವ್ರನ್ನ ಅಪರೂಪಕ್ಕೆ ಮತ್ತೊಮ್ಮೆ ಕರೆದು ಬಿಟ್ನಲ್ಲ ಅಂತ ಯಾರು ಕೂಡ ಶಾಕ್ ಆಗೋದಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರ ಗುಣನೇ ಅಂತದ್ದು. ನಿಮ್ಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಮಂಡ್ಯ ನೈಟ್ ರಾಗೆ ಬಂದು ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳ ಮೇಲೆನೆ ಟರ್ನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ನೀವು ಇಷ್ಟು ವರ್ಷ ನನ್ನನ್ನ ಯೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನನ್ನ ನೇಮ್ ನ ಬಳಸ್ಕೊಂಡಿದ್ದೀರಾ, ಹಾಗೆ ಹೀಗೆ ನಾನು ನಿಮ್ಮ ಜೊತೆ ಈಗ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳ ಮೇಲೆನೆ ಮಾತಾಡಿದ್ರು. ಬಟ್ ಅವರು ಫ್ಯಾನ್ಸ್ ಗಳ ವಿರುದ್ಧ ಮಾತಾಡಬೇಕಾದ್ರೆ ಜಾನ್ ಸಿನಾ ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ. ಅದರಿಂದನೇ ಗೊತ್ತಾಗ್ತಾ ಇದೆ ಜಾನ್ ಸಿನಾ ಅವರಿಗೆ ಆ ಒಂದು ಟೈಮ್ ಅಲ್ಲಿ ಎಷ್ಟು ಎಮೋಷನಲ್ ಆಗಿ ಫೀಲ್ ಆಗ್ತಾ ಇತ್ತು ಅಂತ. ಲಿಟರಲಿ 20 ವರ್ಷದಿಂದ ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳ ಜೊತೆನೆ, ಫ್ಯಾನ್ಸ್ ಗಳ ಮಧ್ಯೆನೆ ಬೆಳೆದವರು. ಫ್ಯಾನ್ಸ್ ಗಳಂದ್ರೆ ಅವರಿಗೆ ತುಂಬಾನೇ ಇಷ್ಟ, ಅದರಲ್ಲೂ ಮಕ್ಕಳುಗಳಂದ್ರಂತೂ ತುಂಬಾನೇ ಇಷ್ಟ. ಅದಕ್ಕೇನೆ ಮೇಕೆ ವಿಶ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಟಾಪ್ ಅಲ್ಲಿ ಇರೋದು. ಅಂಡ್ ಈಗ ಅವರ ವಿರುದ್ಧನೇ ಮಾತಾಡಬೇಕು ಅಂದ್ರೆ ನಮ್ಮ ಜಾನ್ ಸಿನಾ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರು. ಅಂಡ್ ಆ ಒಂದು ಎಮೋಷನಲ್ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ ಸಿನಾ ಅವರ ಪ್ರೋಮೋಸ್ಗಳು ಸಿಕ್ಕಾಪಟ್ಟೆ ರಿಪೀಟೆಡ್ ಆಗ್ತಾ ಇದೆ. ಅಂಡ್ ಅದು ಎಲ್ಲೋ ಒಂದ್ ರೀತಿ ಬೋರಿಂಗ್ ಅಂತ ಅನಿಸ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಏನು ನೋಡೋದಕ್ಕೆ ಸಿಕ್ತು. ನಾವು ಅನ್ಕೊಂಡಿದ್ವಿ ಜಾನ್ ಸಿನಾ ಹಾಗೆ ರಾಕ್ ಅವರ ಅಲಯನ್ಸ್ ನೋಡೋದಕ್ಕೆ ಸಿಗುತ್ತೆ, ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರು 2 ಮಂಡ್ಯ ನೈಟ್ ರಾಯಲ್ಲೂ ಕೂಡ ಫ್ಯಾನ್ಸ್ ಗಳ ವಿರುದ್ಧನೇ ಮಾತಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸಿನಾ ಅವರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬಾ ನನ್ನ ಜೊತೆ ಮಾತಾಡು, ಬಾ ನನ್ನ ಜೊತೆ ಹೊಡೆದಾಡು ಅಂತ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ವಿರುದ್ಧ ಏನೇ ಮಾತಾಡಿದ್ರು ಕೂಡ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರು ಎದುರುಗಡೆ ಬಂದಾಗ ಒಂದೇ ಒಂದು ಶಬ್ದನೂ ಕೂಡ ಮಾತಾಡಿಲ್ಲ.
ಸೀದಾ ರಿಂಗ್ ನ ಲೀವ್ ಮಾಡಿ ಹೊರಟೋಗಿದ್ದಾರೆ. ಸೊ ಡಬ್ಲ್ಯೂ ಅವರು ಏನೋ ಒಂದು ದೊಡ್ಡದನ್ನ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಕೂಡ ಗೊತ್ತು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಪ್ರೋಮೋ ಬ್ಯಾಟಲ್ ಏನಾದ್ರೂ ಇಟ್ಟಿದ್ರೆ ಜಾನ್ ಸಿನಾ ಅವರು ಕ್ಲಿಯರ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ರೋಸ್ಟ್ ಮಾಡಾಕ್ತಾರೆ ಅಂತ. ಅದಕ್ಕೋಸ್ಕರ ಒಂದು ಬಿಗ್ ಮೂಮೆಂಟ್ಗೋಸ್ಕರ ಡಬ್ಲ್ಯೂ ಅವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಅಂಡ್ ಮುಂದಿನ ವಾರ ಮಂಡೇ ನೈಟ್ ರೋ ಮುಗಿದ್ಮೇಲೆ ಡಬ್ಲ್ಯೂ ಅವರು ಯಾವುದೇ ರೀತಿಯ ಮಂಡೇ ನೈಟ್ ರೋಗೆ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ. ಸೊ ಪ್ರಾಬಬ್ಲಿ ಈ ಒಂದು ಯುರೋಪಿಯನ್ ಟೂರ್ ಮುಗಿದ್ಮೇಲೆ ಡಬ್ಲ್ಯೂ ಅವರು ಮತ್ತೊಮ್ಮೆ USA ಗೆ ಹೋಗ್ತಾರಲ್ಲ, ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಪ್ರೋಮೋ ಬ್ಯಾಟಲ್ ನೋಡೋದಕ್ಕೆ ಸಿಗಬಹುದು ಅಗೈನ್ಸ್ಟ್ ಕೋಡಿ ರೋಡ್ಸ್. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರು ರಾಕ್ ಅವ್ರನ್ನು ಕೂಡ ಮೆನ್ಷನ್ ಮಾಡಿಲ್ಲ, ಅದೇ ರೀತಿ ಕೋಡಿ ರೋಡ್ಸ್ ಅವರ ಎದುರುಗಡೆ ಯಾವುದೇ ರೀತಿಯ ಮಾತನ್ನು ಕೂಡ ಆಡಿಲ್ಲ. ಸೊ ಏನೋ ಒಂದು ದೊಡ್ಡದನ್ನ ಡಬ್ಲ್ಯೂ ಅವರು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರ ಏನು ಅನ್ನೋದನ್ನ ನಾವು ಕಾದ್ ನೋಡಬೇಕು. ಸದ್ಯಕ್ಕೆ ನಮ್ಮ ಜಾನ್ ಸಿನಾ ಅವರು ರಿಪೀಟೆಡ್ ಪ್ರೋಮೋಸ್ ಗಳನ್ನ ಹೇಳ್ತಾ ಇದ್ದಾರೆ, ಬರ್ತಾರೆ, ಫ್ಯಾನ್ಸ್ ಗಳ ವಿರುದ್ಧನೇ ಮಾತಾಡ್ತಾರೆ, ಹೋಗ್ತಾರೆ. ಅದೆಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ. ಬಟ್ ಈ ಬೇಜಾರೆಲ್ಲದು ಕೂಡ ಆದಷ್ಟು ಬೇಗ ಹೋಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.